ದರ್ಶನ್ ಅಂಡ್ ಗ್ಯಾಂಗ್ಗೆ ಶಾಕ್. ನಾಳೆ ಡಿ ಗ್ಯಾಂಗ್ ರಿಪೋರ್ಟ್ ಬಹಿರಂಗವಾಗಲಿದೆ. ಎಫ್ಎಸ್ಎಲ್ ನಿಂದ ಬರಲಿದೆ ಎಲ್ಲಾ ರಿಪೋರ್ಟ್ಗಳು. ನಾಳೆ ದರ್ಶನ್ ಅಂಡ್ ಗ್ಯಾಂಗ್ಗೆ ದೊಡ್ಡ ಶಾಕ್ ಕಾದಲಿದೆ. ಪ್ರಮುಖವಾಗಿ ಡಿ ಗ್ಯಾಂಗ್ ರಿಪೋರ್ಟ್ ನಾಳೆ ಬಹಿರಂಗವಾಗಲಿದ್ದು ಎಫ್ಎಸ್ಎಲ್ ನಿಂದ ಎಲ್ಲಾ ರಿಪೋರ್ಟ್ಗಳು ಕೂಡ ಬರಲಿದೆ. ಹಾಗಾದ್ರೆ ಆ ವರದಿಯಲ್ಲಿ ಏನಿರಬಹುದು, ಯಾವ್ಯಾವ ವರದಿಗಳು ನಾಳೆ ಬರುತ್ತೆ? ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆಗಳ ವರದಿ, ಫೋನ್ ಕಾಲ್ ಆಡಿಯೋ ರಿಪೋರ್ಟ್, ಕೊಲೆಗೆ ಬಳಸಿದ ಎಫ್ಎಸ್ಎಲ್ ನ ವರದಿ, ಹಾಗೇನೆ ಸಿಸಿಟಿವಿ ವಿಡಿಯೋ ರಿಪೋರ್ಟ್ ಕೂಡ ಬರಲಿದೆ. ಹೈದರಾಬಾದ್ ಹಾಗೂ ಬೆಂಗಳೂರು ಎಫ್ಎಸ್ಎಲ್ ನಿಂದ ಪೊಲೀಸರಿಗೆ ವರದಿ ಬರಲಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಪೊಲೀಸರು ನಿರೀಕ್ಷೆಯನ್ನ ಇಟ್ಕೊಂಡಿದ್ದು ಎಫ್ಎಸ್ಎಲ್ ರಿಪೋರ್ಟ್ಗಳ ಮೇಲೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಈಗ ಯಾವೆಲ್ಲ ರಿಪೋರ್ಟ್ಗಳು ನಾಳೆ ಬಂದು ಡಿ ಮತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟಕ್ಕೆ ಕಾರಣ ಆಗುವಂತಹ ಚಾನ್ಸಸ್ ಇದೆ? ನವಿತಾ, ಏನು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಸಾಕ್ಷಿಗಳನ್ನ ಅಧಿಕಾರಿಗಳೊಂದು ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ರು. ಈಗ ಆ ಒಂದು ಸಾಕ್ಷಿಗಳು ಈಗ ನಾಳೆ ಎಫ್ಎಸ್ಎಲ್ ಮುಖಾಂತರವಾಗಿ ಪೊಲೀಸರ ಕೈ ಸೇರ್ತಾ ಇದೆ. ಯಾಕಂದ್ರೆ ಸುಮಾರು ಒಂದು ತಿಂಗಳ ಹಿಂದಷ್ಟೇ ಈ ಒಂದು ಸಾಕ್ಷಿಗಳನ್ನ ಒಂದು ಪರಿಶೀಲನೆ ಮಾಡೋ ಸಲುವಾಗಿ ಮತ್ತೆ ಅದನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಹೈದರಾಬಾದ್ ಮತ್ತೆ ಬೆಂಗಳೂರಿನ ಒಂದು ಎಫ್ಎಸ್ಎಲ್ ಕೇಂದ್ರಗಳಿಗೆ ರವಾನೆ ಮಾಡಿದ್ರು. ನಿನ್ನೆ ಈ ಒಂದು ರಿಪೋರ್ಟ್ಸ್ ಬರಬೇಕಾಗಿತ್ತು, ಆದರೆ ನಿನ್ನೆ ಸರ್ಕಾರಿ ರಜೆ ಇದ್ದ ಪರಿಣಾಮವಾಗಿ ಸೋಮವಾರ ಸಂಜೆ ಒಳಗಡೆ ಈ ಒಂದು ರಿಪೋರ್ಟ್ಸ್ ಈಗ ಪೊಲೀಸರ ಕೈ ಸೇರುತ್ತೆ ಅಂತೇಳಿ ಈಗ ಗೊತ್ತಾಗಿದೆ. ಆದ್ರಿಂದ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಏನು ಆರೋಪಿಗಳು ಧರಿಸಿದಂತ ಒಂದು ಬಟ್ಟೆ ಮೇಲಿರುವಂತಹ ಒಂದು ರಕ್ತದ ಕಲೆಗಳಿರ್ಬೋದು, ಮತ್ತೆ ಸಿಸಿಟಿವಿ ವಿಡಿಯೋಗಳ ಒಂದು ಫೂಟೇಜ್ ಇರ್ಬೋದು, ಮತ್ತೆ ಕೃತ್ಯಕ್ಕೆ ಬಳಸಿದಂತ ಒಂದು ವಸ್ತುಗಳೇನಿದೆ, ಈ ಒಂದು ವಸ್ತುಗಳ ಒಂದು ರಿಪೋರ್ಟ್ ಏನಿದೆ, ಈ ಎಲ್ಲವೂ ಕೂಡ ಈಗ ನಾಳೆ ಪೊಲೀಸರ ಕೈ ಸೇರುತ್ತೆ. ಬಳಿಕ ಈ ಒಂದು ರಿಪೋರ್ಟ್ಸ್ ಅನ್ನ ಅನಲೈಸಿಸ್ ಮಾಡಿ ನಂತರ ಅದನ್ನ ಪೊಲೀಸರು ಖುದ್ದಾಗಿ ಒಂದು ಪರಿಶೀಲನೆ ಮಾಡ್ತಾರೆ. ಆ ಬಳಿಕ ಆ ಒಂದು ರಿಪೋರ್ಟ್ಸ್ ನಲ್ಲಿ ಏನೆಲ್ಲ ಅಂಶಗಳಿದೆ, ಮತ್ತೆ ಪೊಲೀಸರಿಗೆ ಅದರಲ್ಲಿ ಇನ್ನೂ ಏನಾದರೂ ಹೆಚ್ಚಿನ ಒಂದು ಅಂಶಗಳು ಮತ್ತೆ ವರದಿ ಬೇಕು ಅಂತಂದ್ರೆ ಅದನ್ನ ಮತ್ತೆ ಇನ್ನೊಂದ್ಸಲ ಮನವಿ ಮಾಡೋದಕ್ಕೂ ಕೂಡ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಆದ್ರಿಂದ ನಾಳೆ ದರ್ಶನ್ ಮತ್ತೆ ಗ್ಯಾಂಗ್ಗೆ ಒಂದು ಮಹತ್ವದ ಒಂದು ದಿನ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಏನು ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡಿದರೆ ಅದಕ್ಕೆ ಪೂರಕವಾಗಿ ನಾಳೆ ಒಂದು ವೈಜ್ಞಾನಿಕ ಒಂದು ರಿಪೋರ್ಟ್ ಕೂಡ ಈಗ ನಾಳೆ ಪೊಲೀಸರ ಕೈ ಸೇರುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ಈಗೊಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಅಪಾಯಕ್ಕೆ ದಾರಿ ಆಗ್ತಾ ಇದೆ, ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಜಲ